10 ಕ್ವೆಶನ್ಸ್ ಯಾವ್ದೆಲ್ಲ ಇಂಪಾರ್ಟೆಂಟ್ 10 ಕ್ವೆಶನ್ಸ್ ಫಾರ್ 5 ಮಾರ್ಕ್ಸ್ ಅಂತ ಹೇಳಿದೀನಿ ಮಕ್ಕಳೇ. ಸೊ ಫಸ್ಟ್ PU ಮಕ್ಕಳಿಗೆ ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಕಮೆಂಟ್ ಮಾಡಿ ನಿಮಗೆ ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಅರ್ಥ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. ಸೊ ಕ್ವಾರ್ಟರ್ಲಿ ಟೆಸ್ಟ್ ಇನ್ನೇನು ಆಗಸ್ಟ್ 3rd ಇಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ಸೊ ಫಸ್ಟ್ PU ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 5 ಮಾರ್ಕ್ಸ್ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣಂತೆ. ಸೊ ನಿಮ್ಗೆ 5 ಲೆಸನ್ಸ್ ಇರುತ್ತೆ ಮಕ್ಕಳೇ, ಸಿಲೆಬಸ್ ಆಲ್ರೆಡಿ ಕೊಟ್ಟಿದ್ದೀನಿ ನಾನು. ಸೊ 10 ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ ಮಕ್ಕಳೇ. ಸೊ ಯು ಕ್ಯಾನ್ ಸ್ಕೋರ್ 30+ ಈಸಿಲಿ. ಈ ಒಂದು ವಿಡಿಯೋ ನಿಮ್ಗೆ ಕ್ವಿಕ್ ರಿವಿಷನ್ ಆಗಿರುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೆ ನೋಡಿ ಮಕ್ಕಳೇ. ಸೊ ಈಗ ಫಸ್ಟ್ ನೋಡೋದಾದ್ರೆ ಅಂದ್ರೆ derive x is ut plus half at square or v square is u square plus 2ax using vt graph. ಇದೆರಡನ್ನು ಸಾಲ್ವ್ ಮಾಡಬೇಕು ಅಂದ್ರೆ ನೀವು ಫಸ್ಟ್ ಈ ಗ್ರಾಫ್ ಡ್ರಾ ಮಾಡಬೇಕಾಗುತ್ತೆ. ಸೊ ಈ ಗ್ರಾಫ್ ಅಲ್ಲಿ ನೋಡಿ ಎ ಬಿ ಅನ್ನೋದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ಸೊ ಇಟ್ ಈಸ್ ನಾಟ್ ಪಾಸಿಂಗ್ ಥ್ರೂ ದಿ ಒರಿಜಿನ್ ಬಿಕಾಸ್ ಇಟ್ ಹ್ಯಾಸ್ ಆಲ್ರೆಡಿ ಗಾಟ್ ಸೆಟ್ ಎ ವೆಲಾಸಿಟಿ. ಸೊ ಈ ವೆಲಾಸಿಟಿನ ಇನಿಷಿಯಲ್ ವೆಲಾಸಿಟಿ ಅಂತೀವಿ. Okay, this is the origin. So this is our initial velocity. So when object comes to the point B, it has got the final velocity v. V is a final velocity in certain time interval t. ಇಲ್ಲಿ slope ಅಂದ್ರೇನು? Slope is nothing but tan theta. See, slope of VT graph gives acceleration. So here slope gives acceleration. How to define tan theta now? Tan theta is BC by AC. ಈ ತರ ಬರ್ಕೊಂಡು BC ಅಂದ್ರೇನು? V minus U. AC ಅಂದ್ರೆ ಏನ್ ಬರ್ಕೊಂಡಿದ್ದೀರಾ? T ಬರ್ಕೊಂಡಿದ್ದೀರಾ. So V minus U is 80 ಅಂತ ಬರ್ಕೋತೀರಾ. So let me write this as equation 1. ಸೊ ನೆಕ್ಸ್ಟ್ ನಿಮ್ಗೆ ಈ ಫಸ್ಟ್ ಇಕ್ವೇಶನ್ ಬೇಕು ಅಂದ್ರೆ ನೀವ್ ಏನ್ ಮಾಡ್ತೀರಾ? x is equal to ut plus half at square ಬೇಕು ಅಂದ್ರೆ x is a displacement. ಸೊ ಡಿಸ್ಪ್ಲೇಸ್ಮೆಂಟ್ ಹೆಂಗ್ ಬರುತ್ತೆ ಅಂದ್ರೆ ಇಟ್ ಈಸ್ ಅ ಗ್ರಾಫ್ ಅಂಡರ್ ದಿ it is a area under the graph. So area under the graph. ಏರಿಯಾ ಅಂಡರ್ ದಿ ಗ್ರಾಫ್ ಗಿವ್ಸ್ ವಾಟ್? ಡಿಸ್ಪ್ಲೇಸ್ಮೆಂಟ್. ಸೊ ಈಗ ಏರಿಯಾ ಬರ್ಕೋಬೇಕು ನೀವು. ಏರಿಯಾನ ರೆಕ್ಟಾಂಗಲ್ ಪ್ಲಸ್ ಟ್ರಯಾಂಗಲ್ ತಗೊಂಡ್ರೆ ಅದು ಫಸ್ಟ್ ಇದ್ದಕ್ಕಾಗುತ್ತೆ ಮಕ್ಕಳೇ. ಏರಿಯಾ ಆಫ್ ಟ್ರೆಪೀಸಿಯಂ ತಗೊಂಡ್ರೆ ಅದು ಸೆಕೆಂಡ್ ಇದ್ದಕ್ಕಾಗುತ್ತೆ. ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇದ್ದಕ್ಕಂದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ ತಗೊಳ್ಳಿ. ಏರಿಯಾ ಆಫ್ ರೆಕ್ಟಾಂಗಲ್ ಅಂದಾಗ ಯಾವ್ದು ತಗೋತೀರಾ? OACD ಇಸ್ ಅ ರೆಕ್ಟಾಂಗಲ್ ಅಂಡ್ ಏರಿಯಾ ಆಫ್ ಟ್ರಯಾಂಗಲ್ ಅಂದಾಗ ಟ್ರಯಾಂಗಲ್ ಯಾವುದು? ABC ಆಗುತ್ತೆ. ಸೊ ಇಲ್ಲಿ ಏರಿಯಾ ಆಫ್ ರೆಕ್ಟಾಂಗಲ್ ಅಂದ್ರೆ UT ಇದೆ, U ಅಂಡ್ TC ಇದು ಅಂಡ್ ಇದು OA ಪ್ಲಸ್ OD ಆಗುತ್ತೆ, UT ಬರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ. ಹಾಫ್ ಇಂಟು ಲೆಂತ್ ಯಾವ್ದಿಲ್ಲಿ? ಸೊ AC ಅಂದ್ರೆ T ಬರೀತೀರಾ. ಹಾಫ್ ಇಂಟು ಲೆಂತ್ ಇಂಟು ಹೈಟ್ ಬರ್ಕೋಬೇಕು. ಹೈಟ್ ಈಸ್ BC. V minus U. In a place of V minus U substitute AT. So you'll get UT plus half AT square ಅಂತ ಹೇಳಿ ಸಿಗುತ್ತೆ. ಏರಿಯಾ ಆಫ್ ಟ್ರೆಪೀಸಿಯಂ ಅಂದಾಗ ಏನದು? ಸೊ ಇಟ್ ಈಸ್ ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್. ಯಾವ್ದೆರಡು ಸೈಡ್ಸ್ ಪ್ಯಾರಲಲ್ ಆಗಿರುತ್ತೆ? ಈ ತರ ಇರುತ್ತೆ ನೋಡಿ ಮಕ್ಕಳೇ. ಸೊ ಇಲ್ಲಿ ಈ ಲೈನ್ ಪರ್ಪೆಂಡಿಕ್ಯುಲರ್ ಇರುತ್ತೆ. ಇದು ಏನಿದು? ಸೊ ದಿಸ್ ಇಸ್ A ಅಂಡ್ ದಿಸ್ ಇಸ್ O ಅಂಡ್ ದಿಸ್ ಒನ್ ಇಸ್ B ಅಂಡ್ ದಿಸ್ ಇಸ್ C. ಸೊ D. ಸೊ ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಅಂದ್ರೆ ಯಾವ್ದೆರಡು ಪ್ಯಾರಲಲ್ ಆಗಿರುತ್ತೆ? OA ಪ್ಲಸ್ BD ಈಸ್ ಪ್ಯಾರಲಲ್ ಅಂಡ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ದಟ್ ಈಸ್ AC. ಈ ತರ ಬರ್ಕೋತೀರಾ. ಸೊ X is O to A is U ಅಂಡ್ B to C ಏನ್ ಸಿಗತ್ತೆ ನಮ್ಗೆ? BD ಬರ್ಕೋತೀರಾ ಇಲ್ಲಿ. BD which is B and A to C is T. Okay, so here T should be substituted by using this relation. So it is half U plus B into T ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. V minus U by A ಅಂತ ಬರ್ಕೋತೀರಾ. So this is half U plus B and V minus U can be written as V square minus U square divided by A. So this is X and here you will get 2ax ನ ಈ ಕಡೆ ಬರ್ಕೋತೀರಾ. ಸೊ ದಟ್ ಇಸ್ ಈಕ್ವಲ್ ಟು V square minus U square. ಸೊ ಆರ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ರಿಲೇಷನ್. ಸೊ ಇದಾಗಿತ್ತು ಮಕ್ಕಳೇ ಮೋಷನ್ ಸ್ಟ್ರೈಟ್ ಲೈನ್ ಇಂದ 2 ಕ್ವೆಶನ್ಸ್. ನೆಕ್ಸ್ಟ್ ಮೋಷನ್ ಪ್ಲೇನ್ ಚಾಪ್ಟರ್ ಅಲ್ಲೂ 2 ಕ್ವೆಶನ್ಸ್ ಇರುತ್ತೆ ಮಕ್ಕಳೇ. ಸೊ ಇದರಲ್ಲಷ್ಟು ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ. ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಇದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಹಾಗೆ ರಿಸಲ್ಟೆಂಟ್ ಆಫ್ 2 ಕನ್ಕರೆಂಟ್ ವೆಕ್ಟರ್ಸ್. ಸೊ ಇದು ಅಷ್ಟೇ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಕೇಳುವ ಚಾನ್ಸಸ್ ಇದೆ. ಬಟ್ ಪ್ರೊಜೆಕ್ಟೈಲ್ ಡೆರೈವೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ನಾನು ಪ್ರೊಜೆಕ್ಟೈಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಇಲ್ಲಿ. ಸೊ ನೋಡಿ ಇಲ್ಲಿ ಈ ತರ ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಹಿಯರ್ ಯು ಶುಡ್ ಡ್ರಾ ಒನ್ ಪ್ಯಾರಾಬೋಲಾ ಲೈಕ್ ದಿಸ್. ಅಂಡ್ ಇಲ್ಲಿ ನೋಡಿ ಮಕ್ಕಳೇ, ಸೊ ಇಲ್ಲಿ ಟ್ಯಾಂಜೆನ್ಷಿಯಲ್ ಹಾಕೋಬೇಕು ಅಂಡ್ ದ ಟ್ಯಾಂಜೆನ್ಷಿಯಲ್ ಟಚ್ ದಿ ಕರ್ವ್ ಎಟ್ 1 ಪಾಯಿಂಟ್. ಸೊ ಇದು V ಅಂತ ಆಗುತ್ತೆ. V ಅಥವಾ U to be resolved into 2 parts. So the parts along this direction is U cos theta. ಅಥವಾ ನೀವು UX ಅಂತಲೂ ಬರ್ಕೋಬಹುದು. ಅಂಡ್ ಹಿಯರ್ ದಿಸ್ ಮೇಕ್ಸ್ ಅನ್ ಆಂಗಲ್ ಥೀಟಾ. ಸೊ ದಿಸ್ ಪಾರ್ಟ್ ಈಸ್ U sin theta. ಇದನ್ನ UY ಅಂತಲೂ ಬರ್ಕೋಬಹುದು. ಓಕೆ,
ಸೊ ಇದಿಷ್ಟು ಇರಲೇಬೇಕಾಗುತ್ತೆ. ಲೀನಿಯರ್ ಮೋಷನ್ ಅಂದ್ರೆ ಮೋಷನ್ ಅಲಾಂಗ್ ಹಾರಿಜಾಂಟಲ್ ಡೈರೆಕ್ಷನ್. ಸೊ ಇಲ್ಲಿ ನೀವು ಏನ್ ಯೂಸ್ ಮಾಡ್ತೀರಾ, x is equal to ut plus half at square ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೊ ಇಲ್ಲಿ ಏನಾಗುತ್ತೆ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಕ್ಯಾನ್ ಬಿ ರಿಟರ್ನ್ ಆಸ್ u cos theta and t. ಸೊ ಇಲ್ಲಿ a ಏನಾಗಿರುತ್ತೆ, a 0 ಆಗುತ್ತೆ. ಸೊ ಬಿಕಾಸ್ ವೆನ್ ಆಬ್ಜೆಕ್ಟ್ ಇಸ್ ಅಂಡರ್ ಗ್ರಾವಿಟಿ, okay, so here there is no acceleration along horizontal direction. So a 0 ಆಗುತ್ತೆ. ನಿಮ್ಗೆ ಈ ಒಂದು ಇಕ್ವೇಶನ್ ಸಿಗುತ್ತೆ. ನೀವು ಇದನ್ನ x by u cos theta ಅಂತ ಬರ್ಕೊಂಡು ಇದನ್ನ ಇಕ್ವೇಶನ್ 1 ಅಂತ ತಗೊಂಡು ನೆಕ್ಸ್ಟ್ ನೀವು ವರ್ಟಿಕಲ್ ಮೋಷನ್ ಗೆ ಇಕ್ವೇಶನ್ ಬರ್ಕೋಬೇಕಾಗುತ್ತೆ. ವರ್ಟಿಕಲ್ ಮೋಷನ್ ಅಂದಾಗ x ಏನಾಗುತ್ತೆ, y ಆಗುತ್ತೆ. ಅಂಡ್ u ನ ನೀವು u sin theta ಅಂತ ಬರ್ಕೋತೀರಾ. ಅಂಡ್ a ನ ನೀವು ಮೈನಸ್ g ಅಂತ ಬರ್ಕೋತೀರಾ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ y is equal to u sin theta u sin theta into t ಬರುತ್ತೆ ಮಕ್ಕಳೇ. t ಪ್ಲೇಸ್ ಅಲ್ಲಿ ನೀವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸ್ವಲ್ಪ ಸ್ಟೆಪ್ಸ್ ಗಳನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ಟಿ ಪ್ಲೇಸ್ ಅಲ್ಲಿ ಇದನ್ನ ಬರ್ಕೋಬೇಕಾಗತ್ತೆ ನೀವು. ಅಂಡ್ ಎ ನ ಮೈನಸ್ ಜಿ ಅಂತ ಬರ್ಕೋತೀರಾ, ದಟ್ ಈಸ್ ಹಾಫ್ ಜಿ. ಅಂಡ್ ಟಿ ಪ್ಲೇಸ್ ಅಲ್ಲಿ ನೀವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನೀವು ಸ್ಟೆಪ್ಸ್ ಬೇರೆ ಬೇರೆ ಸ್ಟೆಪ್ಸ್ ಅಲ್ಲಿ ಬರ್ಕೊಳ್ಳಿ. ನಾನು ಇದನ್ನ ನಿಮ್ಗೆ ಒಂದೇ ಸ್ಟೆಪ್ಸ್ ಅಲ್ಲಿ ರಿವಿಷನ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇವಾಗ. ಸೊ ಒಂದೇ ಸ್ಟೆಪ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಏನ್ ಸಿಗುತ್ತೆ ಇಲ್ಲಿ, ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಥೀಟಾ ಸಿಗುತ್ತೆ. ಸೊ ದಟ್ ಈಸ್ ಟ್ಯಾನ್ ಥೀಟಾ ಇಂಟು ಎಕ್ಸ್ ಮೈನಸ್ ಹಾಫ್ ಜಿ ಡಿವೈಡೆಡ್ ಬೈ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಫಾರ್ಮುಲಾ ಬರುತ್ತೆ. ಸೊ ದಿಸ್ ಇಸ್ ಆಫ್ ದಿ ಫಾರ್ಮ್ ಎ ಎಕ್ಸ್ ಮೈನಸ್ ಬಿ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋತೀರಾ. ಸೊ ದಿಸ್ ಇಸ್ ಫಾರ್ಮುಲಾ ಫಾರ್ ಪ್ಯಾರಾಬೋಲಾ ಅಂಡ್ ಹೆನ್ಸ್ ದಿಸ್ ಪ್ರಾಜೆಕ್ಟೈಲ್ path traveled by the projectile is parabola ಅಂತ ಹೇಳಿ ಬರ್ಕೋಬೇಕು. ಸೊ ಇಲ್ಲಿ ಕರೆಕ್ಟ್ ಆಗಿ ಬರ್ಕೊಳ್ಳಿ, ಸಬ್ಸ್ಟಿಟ್ಯೂಷನ್ ಮಾಡಿ. ಅಂಡ್ ಯು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಬೈ ಕಾಸ್ ಇಸ್ ಟ್ಯಾನ್ ಥೀಟಾ ಬರುತ್ತೆ. ಡಿಫ್ರೆಂಟ್ ಸ್ಟೆಪ್ಸ್ ಅಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಂಗೆ ನೆಕ್ಸ್ಟ್ ನೋಡೋದಾದ್ರೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಆಫ್ ಟೂ ಕನ್ಕರೆಂಟ್ ವೆಕ್ಟರ್ಸ್. ಸೊ ಇಲ್ಲಿ ನೀವು ಡಯಾಗ್ರಾಮ್ ಡ್ರಾ ಮಾಡಕ್ ಕಲ್ತ್ಕೋಬೇಕು ಮಕ್ಕಳೇ. ಸೊ ಫಸ್ಟ್ ಏನು ಅಂದ್ರೆ ಇಲ್ಲಿ ಡೈರೆಕ್ಷನ್ ತಗೊಳ್ಳೋದು ಕರೆಕ್ಟ್ ಆಗಿರ್ಬೇಕು. ಸೊ ದಿಸ್ ಇಸ್ ವಾಟ್ ದೇರ್ ಆರ್ ಟೂ ವೆಕ್ಟರ್ಸ್. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಎರಡು ವೆಕ್ಟರ್ಸ್ ತಗೋತೀನಿ. ಸೊ ವೆಕ್ಟರ್ ಎ ಲೈಕ್ ಲೆಟ್ ಅಸ್ ಟೇಕ್ ದಿಸ್ ಆಸ್ ಓ ಅಂಡ್ ದಿಸ್ ಇಸ್ ಪಿ ಅಂಡ್ ದಿಸ್ ಇಸ್ ಕ್ಯೂ. ಓಕೆ, ಸೊ ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಟೂ ವೆಕ್ಟರ್ಸ್ ತಗೊಂಡಿರ್ತೀವಿ. ಸೊ ಇದಕ್ಕೆ ಪ್ಯಾರಲಲ್ ಆಗಿ ಹಾಕೋಬೇಕಾಗತ್ತೆ. ಅಪೋಸಿಟ್ ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ಅಂಡ್ ದೆನ್ ಜಾಯಿನ್ ದಿಸ್. So this is the resultant. Okay, ಇದು OS ಅಂತ ಬರ್ಕೊಳ್ಳಿ. And extend this further and draw one perpendicular line. ಈ ತರ ಡ್ರಾ ಮಾಡ್ಕೊಳ್ಳಿ. And angle between A and B ನ theta ಅಂತ ತಗೊಳ್ಳಿ. And angle between resultant with the P ನ alpha ಅಂತ ತಗೊಳ್ಳಿ. So that shows you the direction. So if this angle is theta, then this angle is also theta. ಇದನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಅಂಡ್ ಟ್ರಯಾಂಗಲ್ ತಗೋಬೇಕಿಲ್ಲಿ ನೀವು. ಸೊ ಕರೆಕ್ಟ್ ಆಗಿ ಬರ್ಕೊಳ್ಳೋದು ಕಲ್ತ್ಕೊಳ್ಳಿ, ಯಾವ್ದು ಇದೆ ಅಂದ್ಬಿಟ್ಟು. ಸೊ ಈಗ ಓ ಟು ಪಿ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಎಸ್ ಎನ್ ಡ್ರಾ ಮಾಡಿರ್ತೀನಿ. ಓಕೆ, ಸೊ ಓ ಟು ಪಿ ಅನ್ನೋದಂದ್ರೆ ಒಂದು ವೆಕ್ಟರ್ ಇರುತ್ತೆ. ಸೊ ದಟ್ ಈಸ್ ಎ. And O to Q you have taken the vector B, the magnitude I have written here, and O to S you have taken the vector R. So vector R is acting along S, OS ಅಲ್ವಾ. ಸೊ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ ಇಲ್ಲಿ ಟ್ರಯಾಂಗಲ್ ತಗೋಬೇಕಾಗತ್ತೆ. ಸೊ ಒನ್ ಟ್ರಯಾಂಗಲ್ ಯಾವುದು, ದೊಡ್ಡ ಟ್ರಯಾಂಗಲ್ OSN. ಸೊ ಇನ್ ದಿಸ್ ಟ್ರಯಾಂಗಲ್ OSN ಯು ಹ್ಯಾವ್ ಟು ಅಪ್ಲೈ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ, OS ಸ್ಕ್ವೇರ್ ಇಸ್ ಈಕ್ವಲ್ ಟು ON ಸ್ಕ್ವೇರ್ ಪ್ಲಸ್ SN ಸ್ಕ್ವೇರ್. ಸೊ ಸೈನ್ ಥೀಟಾನ ಹೆಂಗ್ ಡಿಫೈನ್ ಮಾಡ್ಬೋದು, ಸೈನ್ ಥೀಟಾ ಇಸ್ ಅಪೋಸಿಟ್ ಬೈ SN divided by hypotenuse. So ಇದು B ಆಗಿರುತ್ತೆ hypotenuse. So that is B. Therefore SN can be written as B sin theta. B sin theta. And similarly cos theta ನಾವು ಹೆಂಗ್ ಡಿಫೈನ್ ಮಾಡ್ತೀವಿ, cos theta is adjacent by hypotenuse, that is PN divided by B ಆಗಿರುತ್ತೆ. ಸೊ ಹಂಗಾದ್ರೆ PN ನಾನು ಹೆಂಗ್ ಬರ್ಕೋತೀನಿ, PN is B cos theta ಅಂತ ಬರ್ಕೋತೀವಿ ಮಕ್ಕಳೇ. ಸೊ ಅದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ. OP ಪ್ಲಸ್ PN ಅಂದಾಗ B cos theta ಇರುತ್ತೆ. B cos theta ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀರಾ. ಪ್ಲಸ್ SN ಪ್ಲೇಸ್ ಅಲ್ಲಿ B sin theta ಹೋಲ್ ಸ್ಕ್ವೇರ್ ಅಂದ್ರೆ B ಸ್ಕ್ವೇರ್ sin ಸ್ಕ್ವೇರ್ ಥೀಟಾ ಆಗುತ್ತೆ ಮಕ್ಕಳೇ. ಸೊ ಇದನ್ನ ಎಕ್ಸ್ಪಾಂಡ್ ಮಾಡಿ A ಪ್ಲಸ್ B ಹೋಲ್ ಸ್ಕ್ವೇರ್ ಹಾಕೊಳ್ಳಿ. A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಫಾರ್ಮುಲಾ ಅದನ್ನ ತಗೊಳ್ಳಿ. ಅದನ್ನ ತಗೊಂಡಾದಾಗ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ನ 1 ಮಾಡ್ತೀರಾ. ಸೊ ಫೈನಲ್ ಏನ್ ಇಕ್ವೇಶನ್ ಸಿಗುತ್ತೆ ನಿಮ್ಗೆ, R is equal to square root of A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB cos theta ಅಂತ ಹೇಳಿ ಸಿಗುತ್ತೆ ಮಕ್ಕಳೇ. ದಿಸ್ ಇಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್.
and angle, direction of resultant can be find out using tan alpha formula. Tan alpha is opposite by adjacent, where opposite is SN and adjacent is ON. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ tan alpha ಸಿಗುತ್ತೆ. So this is what the one of the important 5 marks questions. ತುಂಬಾನೇ important question, that is state Newton's second law and hence derive F is equal to ma. So what is the statement? Rate of change of linear momentum is directly proportional to applied force and takes place along the direction of applied force. ನೋಟ್ ಡೌನ್ ಮಾಡ್ಕೊಳ್ಳಿ ಮಕ್ಕಳೇ ಇದನ್ನ. ಸೊ ಇದನ್ನ ಬರೆದು ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ, ಸೊ ಹೆನ್ಸ್ ದಟ್ ಈಸ್ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಪಿ ಬೈ ಡಿ ಟಿ ಅಂತ ಬರ್ಕೊಳ್ಳಿ, ವೇರ್ P is equal to linear momentum, which can be written as m into v, where m is mass of the body, v is a velocity. And next substitute that here, f is directly proportional to d by dt of p place al mv barkoli. So therefore we can write f is equal to ಇಲ್ಲೇ ಬರ್ಕೋಬಹುದು ನೀವು. ಸೊ ಫಸ್ಟ್ ಗೆನೆ ಬರ್ಕೋಬಹುದು, ಆರ್ ಯು ಕ್ಯಾನ್ ರೈಟ್ ಕಂಟಿನ್ಯೂ ಲೈಕ್ ದಿಸ್. ಡಿ ಬೈ ಡಿ ಟಿ ಆಫ್ ಎಂ ವಿ ಅಂದ್ರೆ ಇಲ್ಲಿ ಎಂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಯು ಆರ್ ಡಿಫರೆನ್ಶಿಯೇಟಿಂಗ್ ವಿ ವಿತ್ ರೆಸ್ಪೆಕ್ಟ್ ಟು ಟೈಮ್. So let me write here the proportionality constant k and m into dv by dt is a. See where a is nothing but acceleration, which can be written as dv by dt. And experimentally k value is 1. ಈ ತರ ಬರ್ಕೊಂಡ್ರೆ ಆಗೋಯ್ತು. ಸೊ ಡಿರೈವೇಶನ್ 3 ಮಾರ್ಕ್ಸ್ ಇರುತ್ತೆ, ಸ್ಟೇಟ್ಮೆಂಟ್ 1 ಮಾರ್ಕ್ ಇರುತ್ತೆ, ಆರ್ ಸಮ್ಟೈಮ್ಸ್ ಇಟ್ ಇಸ್ ಆಸ್ಕ್ ಫಾರ್ 5 ಮಾರ್ಕ್ಸ್. ಅಂದ್ರೆ ಸ್ಟೇಟ್ಮೆಂಟ್ 2 ಮಾರ್ಕ್ಸ್ ಕೊಟ್ಟು ಡಿರೈವೇಶನ್ 3 ಮಾರ್ಕ್ಸ್ ಕೊಟ್ರೆ 5 ಮಾರ್ಕ್ಸ್ ಆಗುತ್ತೆ. But one of the important question for 5 marks is state and prove law of conservation of linear momentum in case of two colliding bodies. Okay, so ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನ್ ಸ್ಟೇಟ್ಮೆಂಟ್, ಇನ್ an isolated closed system linear momentum, total linear momentum of interacting particle is conserved. ಇದನ್ನ ಬರ್ಕೊಳ್ಳಿ ಮಕ್ಕಳೇ, ನೋಟ್ ಮಾಡ್ಕೊಳ್ಳಿ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ an isolated closed system, total momentum of two interacting particle is always conserved. ಇದನ್ನ ಬರ್ಕೋಬೇಕು ನೀವು. So the momentum is, let us consider p1, okay, and similarly b is moving with some velocity and hence it has momentum. So let us consider p2, or you can also write pa and pb. It is better because NCERT book ಅಲ್ಲಿ ಈ ತರ ಇರುತ್ತೆ, pa and pb ಅಂತ ಬರ್ದಿರೋದು. So after collision, so here what happens, both comes in contact with each other. So during collision they come in contact with each other. So this is before collision. Before collision both are moving with certain speed or momentum. So during collision what happens, they comes in contact with each other and they exert force on each other. A exert force on B, okay, force on B, and B exert force on A. Okay, so by that time what happens, momentum of both changes. So after collision A is moving with momentum PA dash and B is moving with the momentum PB dash. This is after collision. ಇವಾಗ ಸಿಂಪಲ್ ಆಗಿ ಬರ್ಕೋತೀರಾ. ಸೊ ಹಿಯರ್ ಎಕ್ಸ್ಪ್ಲೈನ್ ಮಾಡಿದನ್ನ ಅಂಡ್ ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾ, ಇದನ್ನ ಮೆನ್ಷನ್ ಮಾಡ್ಲೇಬೇಕು ಮಕ್ಕಳೇ ನೀವು. ಯೂಸಿಂಗ್ ನ್ಯೂಟನ್ ಸೆಕೆಂಡ್ ಲಾದಲ್ಲಿ ನಾವು ಏನ್ ಬರ್ದಿರ್ತೀವಿ ಇಲ್ಲಿ, ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಪಿ ಬೈ ಡಿ ಟಿ. ಸೊ ಫೋರ್ಸ್ ಆನ್ ಫಸ್ಟ್ ಪಾರ್ಟಿಕಲ್ ಡ್ಯೂ ಟು ಸೆಕೆಂಡ್ ಹೆಂಗ್ ಬರೀತೀವಿ, ಫೋರ್ಸ್ ಆನ್ ಫಸ್ಟ್ ಡ್ಯೂ ಟು ಸೆಕೆಂಡ್. ಸೊ ಹೆಂಗ್ ಬರೀತೀವಿ, ಫೋರ್ಸ್ ಆನ್ ಎ ಬೈ ಬಿ. ಫೋರ್ಸ್ ಆನ್ ಎ ಬೈ ಬಿ ಏನಾಗುತ್ತೆ, ಫೋರ್ಸ್ ಹಾಕಿದಾಗ ಏನಾಗುತ್ತೆ, ಮೊಮೆಂಟಮ್ ಚೇಂಜ್ ಆಗುತ್ತೆ. ಸೊ ದೇರ್ ಇಸ್ ಅ ಚೇಂಜ್ ಇನ್ ಮೊಮೆಂಟಮ್. ಸೊ ಮೊಮೆಂಟಮ್ ಆಫ್ ಎ ಚೇಂಜ್ ಇನ್ ಮೊಮೆಂಟಮ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದನ್ನ ನಾನು ಡೆಲ್ಟಾ ಟಿ ಅಂತ ಬರ್ಕೋತೀನಿ. ಸಿಮಿಲರ್ಲಿ ಫೋರ್ಸ್ ಆನ್ ಸೆಕೆಂಡ್ ಬಾಡಿ ಡ್ಯೂ ಟು ಫಸ್ಟ್ can change as momentum of second. So pb dash minus pb by delta t ಅಂತ ಬರ್ಕೋಬೇಕು ಮಕ್ಕಳೇ. ಸೊ ಇಲ್ಲಿ ಏನ್ ಹೇಳುತ್ತೆ, ಫೋರ್ಸ್ ಆನ್ ಎ ಬೈ ಬಿ. ಸೊ ಫೋರ್ಸ್ ಎ ಮೇಲೆ ಬಿದ್ದಾಗ ಏನಾಗುತ್ತೆ, ಮೊಮೆಂಟಮ್ ಆಫ್ ಎ ಚೇಂಜ್ ಆಗುತ್ತೆ. ಸೊ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಬೈ ಟೈಮ್. ಸೊ ನೋಡಿ, ಚೇಂಜ್ ಇನ್ ಮೊಮೆಂಟಮ್ ಬೈ ಟೈಮ್. ಇದು ನ್ಯೂಟನ್ ಸೆಕೆಂಡ್ ಲಾ. ನ್ಯೂಟನ್ಸ್ ಥರ್ಡ್ ಲಾ ಏನ್ ಹೇಳುತ್ತೆ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್, ದಟ್ ಈಸ್ ಎಫ್ ಎ ಬಿ ಇಸ್ ಈಕ್ವಲ್ ಟು ಮೈನಸ್ ಎಫ್ ಬಿ ಎ ಅಂತ ಹೇಳಿ ಥರ್ಡ್ ಲಾ ಹೇಳುತ್ತೆ. ಈಗ ನೀವು ವೆಕ್ಟರ್ ಅಲ್ಲಿ ಬರ್ಕೋಬಹುದು ಈ ತರ. ಸೊ ಮೈನಸ್ ಎಫ್ ಬಿ ಎ, ಅಥವಾ ನೀವು ಜಸ್ಟ್ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಇದನ್ನ ವೆಕ್ಟರ್ ಬರಿಬೇಕು ಅಂತಿಲ್ಲ. ಸೊ ಜಸ್ಟ್ ಮೈನಸ್ ಎಫ್ ಬಿ ಎ ಅಂತ ತಗೊಳ್ಳಿ. ಅವಾಗ ಪಿ ಎ ಡ್ಯಾಶ್ ಮೈನಸ್ ಪಿ ಎ ಡಿವೈಡೆಡ್ ಬೈ ಡೆಲ್ಟಾ ಟಿ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಇನ್ ಬ್ರಾಕೆಟ್ ಪಿ ಬಿ ಡ್ಯಾಶ್ ಮೈನಸ್ ಪಿ ಬಿ
ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರ್ಕೊಳ್ಳಿ. ಸೊ ಡೆಲ್ಟಾ ಟಿ ಕ್ಯಾನ್ಸಲ್ ಆಗುತ್ತೆ. ಇದನ್ನ ಕೇರ್ಫುಲ್ ಆಗಿ ಬರ್ಕೋಬೇಕು. ಅಂಡ್ ಹಿಯರ್ ನೆಗೆಟಿವ್ ಮಿಸ್ ಮಾಡ್ಕೋಬೇಡಿ ಮಕ್ಕಳೇ. ಸೊ ನೆಗೆಟಿವ್ ನ ತಗೋಬೇಕಾಗತ್ತೆ ಇವಾಗ. ಸೊ ಪಿ ಎ ಡ್ಯಾಶ್ ಮೈನಸ್ ಪಿ ಎ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಪಿ ಬಿ ಡ್ಯಾಶ್ ಪ್ಲಸ್ ಪಿ ಬಿ ಆಗುತ್ತೆ. ಅಂಡ್ ಪಿ ಎ ಡ್ಯಾಶ್ ನ ಎಲ್ಲ ಒಂದ್ ಕಡೆ ಬರ್ಕೋತೀರಾ, ಅಂದ್ರೆ ಡ್ಯಾಶ್ ಇರೋದು ಫೈನಲ್. ಸೊ ದಟ್ ಈಸ್ ಪಿ ಎ ಡ್ಯಾಶ್ ಪ್ಲಸ್ ಪಿ ಬಿ ಡ್ಯಾಶ್ that is equal to PA. when it goes that side it is plus PA plus PB. ಅಂದ್ರೆ ಇಲ್ಲಿ ಏನಾಗುತ್ತೆ, ಟೋಟಲ್ ಫೈನಲ್ ಮೊಮೆಂಟಮ್ is equal to total initial momentum, and hence the law of linear moment, law of conservation of linear momentum is proved. So the next questions in laws of motion ಯಾವ್ದು ಅಂತ ನೋಡೋದಾದ್ರೆ, ಸೊ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಕಾರ್ ಆನ್ ಅ ಬ್ಯಾಂಕ್ ಸರ್ಕ್ಯುಲರ್ ರೋಡ್, ಅದು ಅಷ್ಟೇ 5 ಮಾರ್ಕ್ಸ್ ಬರುವ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮಕ್ಕಳೇ. ಇದರಲ್ಲಿ ನೀವು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಫಸ್ಟ್ ಸರ್ಕ್ಯುಲರ್ ಟ್ರ್ಯಾಕ್ ಡ್ರಾ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಸರ್ಕಲ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಇಲ್ಲಿ ಸೆಂಟರ್ ಇರುತ್ತೆ ಅಂಡ್ ರೇಡಿಯಸ್ ಈಸ್ ಆರ್ ಅಂತ ಅನ್ಕೊಳ್ಳಿ. ಇವಾಗ ನೀವು ಇಲ್ಲಿ ಏನ್ ಮಾಡ್ಕೋತೀರಾ, ಇನ್ಕ್ಲೈನ್ಡ್ ರೋಡ್ ಅಂತ ತಗೊಳ್ಳಿ. ಸೊ ಇಟ್ ಮೇಕ್ಸ್ ಅನ್ ಆಂಗಲ್ ಥೀಟಾ ವಿತ್ ಹಾರಿಜಾಂಟಲ್. So weight of the vehicle car is always acting vertically downward direction, but it is not balanced by normal reaction. Normal reaction ಈ ತರ ಇರುತ್ತೆ ನೋಡಿ, ಹಿಂಗಿರುತ್ತೆ normal reaction. So it is perpendicular to the road. Okay, so ಇವಾಗ ಮೊದಲಿನ ಕೇಸಲ್ಲಿ ಏನಾಗುತ್ತೆ, ಸೊ ಇಫ್ ದ ಕಾರ್ ಈಸ್ ಆನ್ ಅ ಲೆವೆಲ್ ರೋಡ್, ನಾರ್ಮಲ್ ರಿಯಾಕ್ಷನ್ ಬ್ಯಾಲೆನ್ಸಸ್. ಬಿಕಾಸ್ ಆಫ್ ಇನ್ಕ್ಲಿನೇಷನ್ ಆಫ್ ದಿ ಕಾರ್, ನಾರ್ಮಲ್ ರಿಯಾಕ್ಷನ್ ಗೆಟ್ ಇನ್ಕ್ಲೈನ್ ಬೈ ಸರ್ಟೆನ್ ಆಂಗಲ್. ಇಲ್ಲಿ ಸ್ವಲ್ಪ ಆಂಗಲ್ ಕ್ರಿಯೇಟ್ ಆಗಿರುತ್ತೆ. ಸೊ ದಟ್ ಫೋರ್ ವಾಟ್ ಈಸ್ ದಿಸ್ ಕಾಂಪೋನೆಂಟ್, ಈ ಎನ್ ಅನ್ನ ನಾವು ರಿಸಾಲ್ವ್ ಮಾಡ್ತೀವಿ 2 ಕಾಂಪೋನೆಂಟ್. ಸೊ ದಿಸ್ ಇಸ್ ಎನ್ ಕಾಸ್ ಥೀಟಾ ಅಂಡ್ ದಿಸ್ ಈಸ್ ಎನ್ ಸೈನ್ ಥೀಟಾ. ದಿಸ್ ಇಸ್ ಎನ್ ಸೈನ್ ಥೀಟಾ. ಅಂದ್ರೆ ಈಗ ಇಲ್ಲಿ ನಾನು ಸೆಂಟರ್ ತಗೊಂಡ್ರೆ ಎನ್ ಸೈನ್ ಥೀಟಾ ಇಸ್ ಆಕ್ಟಿಂಗ್ ಟುವರ್ಡ್ಸ್ ದಿ ಸೆಂಟರ್. ಇದು ಒಂದು ಪಾಯಿಂಟ್ ಗೊತ್ತಿರ್ಬೇಕು ಮಕ್ಕಳೇ ನಿಮ್ಗೆ. ಅಂಡ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಆಕ್ಟ್ಸ್ ಅಲಾಂಗ್ ದಿ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್ ಆರ್ ಅಲಾಂಗ್ ದಿ ರೋಡ್. ಸೊ ರೋಡ್ ಹೆಂಗಿದೆ ಹಂಗೆ ಫ್ರಿಕ್ಷನ್ ಆಕ್ಟ್ ಆಗುತ್ತೆ. ಸೊ ಇವಾಗ ರೋಡ್ ಈ ತರ ಇರೋದ್ರಿಂದ ನಾನು ಇಲ್ಲಿ ಪ್ಯಾರಲಲ್ ಆಗಿ ಡ್ರಾ ಮಾಡ್ಕೋತೀನಿ. ದಿಸ್ ಇಸ್ ಫ್ರಿಕ್ಷನ್. So friction makes certain angle with the horizontal. So if I resolve that into 2 parts, so this part is f cos theta and this part is f sin theta. ಇದನ್ನ ಮತ್ತೆ ಸಪರೇಟ್ ಆಗಿ ಬರ್ಕೊಂಡು ತೋರಿಸಬೇಕಾಗತ್ತೆ. ನೀವು ಇಲ್ಲೊಂದು ಡಾಟ್ ತಗೊಳ್ಳಿ ಆಬ್ಜೆಕ್ಟ್ ಅಂತೇಳಿ. ಸೊ ವೇಟ್ ಆಫ್ ದಿ ಆಬ್ಜೆಕ್ಟ್ ಈಸ್ ಆಕ್ಟಿಂಗ್ ವರ್ಟಿಕಲಿ ಡೌನ್ and normal reaction is something like this. So here this is n cos theta, that is because this angle is theta. And this is n sin theta, which is acting towards the center of the circle. And here f is acting something like this, and it makes angle theta with the horizontal. So this horizontal component is f cos theta and vertical component is f sin theta. ಈ ತರ ಬರೆದ್ಬಿಟ್ಟು ಇದನ್ನ ಇಕ್ವೇಟ್ ಮಾಡ್ಕೊಳ್ಳಿ. ಸೊ ನೀವು ಇಕ್ವೇಟ್ ಮಾಡುವಾಗ ಫಸ್ಟ್ mg plus f sin theta is acting in downward direction. ಇದೆರಡನ್ನ ತಗೋತೀರಾ. ಸೊ ದಟ್ ಈಸ್ ವರ್ಟಿಕಲ್ ಕಾಂಪೋನೆಂಟ್ n cos theta ಇರುತ್ತೆ. n cos theta is a vertical component. ಅಂಡ್ ಇವಾಗ mg ಗೆ ರಿಲೇಷನ್ ಬರ್ಕೊಳ್ಳಿ. ದಟ್ ಈಸ್ n cos theta minus f sin theta. ಇದು mg ಆಗುತ್ತೆ. ಹಂಗೆ ನಾವ್ ಏನ್ ನೋಡ್ಕೋತೀವಿ ಇಲ್ಲಿ ಅಂದ್ರೆ f cos theta n sin theta both are acting towards the center. So that means that provides centripetal force per car to take a turn. So centripetal force expression ಬರ್ಕೊಳ್ಳಿ. and ಇಲ್ಲಿ n sin theta plus f cos theta ಬರ್ಕೋತೀರಾ. ಸೊ ಇವಾಗ ನಾನು ಇದನ್ನ ಇಕ್ವೇಶನ್ 1 ಅಂತ ತಗೋತೀನಿ, ಇದನ್ನ ಇಕ್ವೇಶನ್ 2 ಅಂತ ತಗೋಬಹುದು, ಅಥವಾ ನೀವು ಇಲ್ಲಿ ಫಸ್ಟ್ ಬರ್ದಿದ್ 1 ಅಂತ ತಗೊಳ್ಳಿ, ಇದನ್ನ 2 ಅಂತ ತಗೊಳ್ಳಿ. ಸೊ ಇವಾಗ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ 2 by 1. ಸೊ ಡಿವೈಡ್ ಮಾಡಿದಾಗ mm ಕ್ಯಾನ್ಸಲ್ ಆಗುತ್ತೆ, v square by rg. So you are dividing 2 by 1, so that is n sin theta plus f cos theta divided by n cos theta minus f sin theta. So throughout this you divide by n ಇಂದ ಡಿವೈಡ್ ಮಾಡ್ತೀರಾ. ಸೊ n ಕ್ಯಾನ್ಸಲ್ ಆಗುತ್ತೆ and you have to divide it by cos theta. sin by cos tan theta ಆಗುತ್ತೆ. and ಇಲ್ಲಿ f by n ಬರುತ್ತೆ ಮಕ್ಕಳೇ. ಸೊ ಫ್ರಿಕ್ಷನ್ ಹೆಂಗ್ ಬರಿತೀವಿ ನಾವು, ಫ್ರಿಕ್ಷನ್ is directly proportional to normal reaction or friction can be written as mu into n ಅಂತ ಬರ್ಕೋತೀರಿ, ಅಥವಾ f by n ಅಂದ್ರೆ mu ಆಗುತ್ತೆ. ಸೊ if you divide throughout the equation by n ಕ್ಯಾನ್ಸಲ್ ಆಗುತ್ತೆ, ಬಟ್ ಇಲ್ಲಿ f by n ಆಗುತ್ತೆ. f by n ಅಂದ್ರೆ mu ಆಗುತ್ತೆ. sin by cos ಇಂದ ಡಿವೈಡ್ ಮಾಡಿ, ಸೊ sin
sin by cos tan ಆಗುತ್ತೆ, cos by cos 1 ಆಗುತ್ತೆ. ಸೊ here also this is n by n ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 1 ಉಳಿಯುತ್ತೆ cos by cos and minus f by n is mu and sin by cos is tan theta. ಈ ತರ ರಿಲೇಷನ್ ಬರುತ್ತೆ ಮಕ್ಕಳೇ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂಡ್ v ಸ್ಕ್ವೇರ್ ಬೇಕು ಅಂದ್ರೆ rg ಈ ಕಡೆ ಬರುತ್ತೆ, rg ಇಂಟು ಈ ಟರ್ಮ್ ಆಗುತ್ತೆ, ಅಥವಾ v ಅಂದ್ರೆ ರೂಟ್ rg ಈ ತರ ಬರ್ಕೋತೀರಾ. ಸ್ಕ್ವೇರ್ ರೂಟ್ ಆಫ್ rg ಇಂಟು ದ ಎಕ್ಸ್ಪ್ರೆಷನ್. ಓಕೆ, ಸೊ ಇದು ಏನಿದು ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಕಾರ್ ಆನ್ ಎ ಬ್ಯಾಂಕ್ ರೋಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ 5 ಮಾರ್ಕ್ಸ್ ಯಾವುದು ವರ್ಕ್ ಎನರ್ಜಿ ಪಾರ್ಟ್ ಚಾಪ್ಟರ್ ಅಲ್ಲಿ ಅಂತ ನೋಡೋದಾದ್ರೆ ಮೆಕ್ಯಾನಿಕಲ್ ಎನರ್ಜಿ ಆಫ್ ಫ್ರೀಲಿ ಫಾಲಿಂಗ್ ಬಾಡಿ ಇಸ್ ಕನ್ಸರ್ವ್ಡ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲೇವು ಏನಿಲ್ಲ, ಒಂದ್ ಸಣ್ಣ ಡಯಾಗ್ರಾಮ್ ಮಾಡ್ತೀರಾ. ಸೊ ಇದು ಗ್ರೌಂಡ್. ಸೊ ಹಿಯರ್ ಯು ಹ್ಯಾವ್ ಟು ಟೇಕ್ ದ ಪಾಯಿಂಟ್ಸ್ ಲೈಕ್ ದಿಸ್. 1 ಪಾಯಿಂಟ್ ಎ, ಓಕೆ, ಇಂಟರ್ಮೀಡಿಯೇಟ್ ಪಾಯಿಂಟ್ ಬಿ ಅಂತ ತಗೊಳ್ಳಿ, ಅಂಡ್ ದ ಪಾಯಿಂಟ್ ಆನ್ ದಿ ಗ್ರೌಂಡ್ ವಿಚ್ ಇಸ್ ಸಿ. ಓಕೆ, ಸೊ ಈ 3 ಪಾಯಿಂಟ್ ಅಲ್ಲಿ ಏನನ್ನು ತೋರಿಸ್ತಾ ಇದ್ದೀರಾ ಅಂದ್ರೆ ಟೋಟಲ್ ಎನರ್ಜಿ ಇಸ್ ಕನ್ಸರ್ವ್ಡ್ ಅಂತ ತೋರಿಸ್ಬೇಕಾಗುತ್ತೆ. ಸೊ ಟೋಟಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಪೊಟೆನ್ಶಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಇದಕ್ಕೆ ನಿಮಗೆ ಪೊಟೆನ್ಶಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಗೊತ್ತಿರ್ಬೇಕು ಮಕ್ಕಳೇ. ಪೊಟೆನ್ಶಿಯಲ್ ಎನರ್ಜಿ mg ಹೆಚ್ಚಾಗಿರುತ್ತೆ, ಕೈನೆಟಿಕ್ ಎನರ್ಜಿ ಹಾಫ್ mv ಸ್ಕ್ವೇರ್ ಆಗುತ್ತೆ. ಸೊ ಈಗ ಟೋಟಲ್ ನಾವು ಹೈಟ್ h ಅಂತ ತಗೊಳ್ಳೋಣಂತೆ. ಸೊ ಹೈಟ್ ಆಫ್ ದಿ ಆಬ್ಜೆಕ್ಟ್ ವೆನ್ ಇಟ್ ಈಸ್ ಅಟ್ a is h. Then how to write potential energy? Potential energy is equal to mass of the object is m. So height is h. So that is mgh. ಸೊ ಬಾಡಿ ಇಸ್ ಅಟ್ ರೆಸ್ಟ್. ಇಲ್ಲಿ ಬಾಡಿ ಏನಾಗಿರುತ್ತೆ, ಒಂದು ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇರುತ್ತೆ. ಸೊ ರೆಸ್ಟ್ ಅಲ್ಲಿ ಇದ್ದಾಗ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, ಸೊ ಕೈನೆಟಿಕ್ ಎನರ್ಜಿ 0 ಆಗುತ್ತೆ. ಕೈನೆಟಿಕ್ ಎನರ್ಜಿ ಇರೋದಿಲ್ಲ, ವೆಲಾಸಿಟಿ 0. ಸೊ ಕೈನೆಟಿಕ್ ಎನರ್ಜಿ ಇರಲ್ಲ. ಟೋಟಲ್ ಎನರ್ಜಿ ಅಟ್ ಎ ಇಸ್ ಹೌ ಮಚ್? ಆಡಿಂಗ್ ದೀಸ್ ಟು ಯು ಆರ್ ಗೋಯಿಂಗ್ ಟು ಗೆಟ್ mgh. ಹಂಗೆ ಬಾಡಿ ಬೀಳುತ್ತೆ. ಇವಾಗ ಆಸ್ ಬಾಡಿ ಇಸ್ ಅಂಡರ್ ಗ್ರಾವಿಟಿ, ಇಟ್ ಸ್ಟಾರ್ಟ್ಸ್ ಟು ಫಾಲ್ ಅಂಡರ್ ಗ್ರಾವಿಟಿ. ಸೊ ವಾಟ್ ಹ್ಯಾಪನ್ಸ್, ಇಟ್ ಕವರ್ಸ್ ಸರ್ಟೆನ್ ಡಿಸ್ಟೆನ್ಸ್ x ಆಫ್ಟರ್ ಸಮ್ ಟೈಮ್. when body comes to this point b, at b what happens to, ಇಲ್ಲಿ ಏನಾಗುತ್ತೆ, ಇದ್ರ ವೆಲಾಸಿಟಿ ಎಷ್ಟು, ಇದ್ರ ಹೈಟ್ ಎಷ್ಟು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಹೈಟ್ ಏನಾಗುತ್ತೆ h ಮೈನಸ್ ಎಕ್ಸ್ ಆಗುತ್ತೆ. ಸೊ ಕೆಳಗಡೆ ಬರುವಾಗ ಹೈಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹೈಟ್ ಎಷ್ಟಾಯ್ತು ಇವಾಗ, ಪೊಟೆನ್ಶಿಯಲ್ ಎನರ್ಜಿ ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, mg ಇಂಟು h ಮೈನಸ್ ಎಕ್ಸ್ ಅಂತ ಬರಿತೀವಿ. ಕೈನೆಟಿಕ್ ಎನರ್ಜಿ ಹೆಂಗ್ ಬರಿತೀವಿ, ಇಲ್ಲಿ ಹಾಫ್ m v ಡ್ಯಾಶ್ ಅಂತ ಬರೆಯೋಣ, v ಡ್ಯಾಶ್ ಸ್ಕ್ವೇರ್. v ಡ್ಯಾಶ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋಣ, v ಸ್ಕ್ವೇರ್ ಇಸ್ ಈಕ್ವಲ್ ಯು ಸ್ಕ್ವೇರ್ ಪ್ಲಸ್ 2ax ಫಾರ್ಮುಲಾ ತಗೊಳ್ಳಿ. v ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2gx. ಓಕೆ, ವೇರ್ u ಅಂದ್ರೆ ಎಷ್ಟು 0 ಆಗುತ್ತೆ, ಬಿಕಾಸ್ ಬಾಡಿ ಇಸ್ ಫಾಲಿಂಗ್ ಫ್ರಮ್ ರೆಸ್ಟ್. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕೈನೆಟಿಕ್ ಎನರ್ಜಿ ಎಷ್ಟು ಬರುತ್ತೆ, ಹಾಫ್ m v ಡ್ಯಾಶ್ ಪ್ಲೇಸ್ ಅಲ್ಲಿ ನಾವೇನ್ ಬರಿತೀನಿ, 2gx ಬರಿತೀನಿ. 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ಈಸ್ mgx. ಸಬ್ಸ್ಟಿಟ್ಯೂಟಿಂಗ್ ಟೋಟಲ್ ಎನರ್ಜಿ ಅಟ್ ಬಿ ಆಡ್ ಮಾಡ್ಕೋತೀರಾ. ಪೊಟೆನ್ಶಿಯಲ್ ಎಷ್ಟಿದೆ, mgh ಇದೆ, ಮೈನಸ್ mgx ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ, ಅಂಡ್ ಕೈನೆಟಿಕ್ ಎನರ್ಜಿ ಪ್ಲಸ್ mgx. ಸೊ ದಟ್ ಈಸ್ ಈಕ್ವಲ್ ಟು mgh, ಬಿಕಾಸ್ ದೀಸ್ ಟು ಕ್ಯಾನ್ಸಲ್. ಹಂಗೆ ಪಾಯಿಂಟ್ ಸಿ ಈಗ ಬಾಡಿ ಸಿ ಬಂದಾಗ ಪಾಯಿಂಟ್ ಸಿ ಅಲ್ಲಿ ಎಷ್ಟಾಗುತ್ತೆ ಟೋಟಲ್ ಎನರ್ಜಿ. ಸೊ ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ, as object falls to the ground, height reduces to 0. height ಇರಲ್ಲ, mg into height ಎಷ್ಟು 0. so therefore potential energy decreases to 0. kinetic energy increases to maximum. kinetic energy ನಾವು ಹೆಂಗ್ ಬರಿತೀವಿ, half m v square ಬರಿತೀವಿ, where v is a maximum speed of body when it reaches the ground. ಸೊ ಸಬ್ಸ್ಟಿಟ್ಯೂಟಿಂಗ್ ಇಲ್ಲಿ ವಿ ಸ್ಕ್ವೇರ್ ನಾನು ಏನಂತ ಬರಿಬೇಕು, ಯು ಈ ಫಾರ್ಮುಲಾ ಯೂಸ್ ಮಾಡ್ಕೋತೀನಿ. ವಿ ಸ್ಕ್ವೇರ್ ಇಸ್ ಈಕ್ವಲ್ ಯು ಅಂದ್ರೆ ಇನಿಷಿಯಲ್ ಸ್ಪೀಡ್ ವಿಚ್ ಇಸ್ 0 2g ಇಂಟು ಎಕ್ಸ್. ಎಕ್ಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ದಿ ಬಾಡಿ. Earlier it was at A, now finally it falls to the point C. Then what is the displacement, which is equal to h. So v square is a 2gh. Substitute here half m into 2gh. So 2 cancel ಆಗುತ್ತೆ, mgh ಸಿಗುತ್ತೆ. Therefore what is the total energy at C? Total energy at C, this is B. So total energy at C is again at total energy at C can be calculated as potential energy plus kinetic energy. Potential energy 0, kinetic energy is mgh. So from this you will come to know that at all these 3 points total energy remains same. Hence total energy of a body fall freely under gravity. Okay, body is falling freely under gravity. ಅಂದ್ರೆ ಏನು, ಬಾಡಿ ಗ್ರಾವಿಟೇಷನಲ್ ಫೋರ್ಸ್ ಇಂದಾಗಿ ಬೀಳ್ತಾ ಇರುತ್ತೆ. ಫ್ರೀಲಿ ಫಾಲಿಂಗ್ ಬಾಡಿ ಅಂದ್ರೆ ಬೇರೆ ಯಾವುದೇ ಒಂದು, ಇಟ್ ಈಸ್ ಫ್ರೀ ಫ್ರಮ್ ಅದರ್ ಎಕ್ಸ್ಟರ್ನಲ್ ಫೋರ್ಸಸ್. ಓಕೆ, ಸೊ ಇಟ್ ಈಸ್ ಓನ್ಲಿ ಡ್ಯೂ ಟು ಗ್ರಾವಿಟಿ. ಇಟ್ ಈಸ್ ಫಾಲಿಂಗ್ ಓನ್ಲಿ ಡ್ಯೂ ಟು ಗ್ರಾವಿಟಿ.
ಅವಾಗ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ಸರ್ವ್ಡ್. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಯಾವುದು? ಪೊಟೆನ್ಶಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಟುಗೆದರ್ ಕಾಲ್ಡ್ ಆಸ್ ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಕನ್ಸರ್ವ್ಡ್ ಅಂದ್ರೆ ಸೇಮ್ ಇರುತ್ತೆ, ಥ್ರೂ ಔಟ್ ಇಟ್ಸ್ ಮೋಷನ್ ಇಟ್ ಈಸ್ ಸೇಮ್. ಇವಾಗ ಜೋಗ್ ಫಾಲ್ ಅಲ್ಲಿ ಸೊ ಏನಾಗುತ್ತೆ, ಯಾವುದೇ ಒಂದು ಫಾಲ್ಸ್ ತಗೊಳ್ಳಿ, ವಾಟರ್ ಫಾಲ್ ಆಗ್ತಾ ಇರುತ್ತೆ. ವಾಟರ್ ಮೇಲಿದ್ದಾಗ, ಮೌಂಟೇನ್ ಅಲ್ಲಿ ಇದ್ದಾಗ ಅಥವಾ ಮೇಲ್ಗಡೆ ಇದ್ದಾಗ ಇಟ್ ಹ್ಯಾಸ್ ಓನ್ಲಿ, ಡ್ಯೂ ಟು ಇಟ್ಸ್ ಪೊಸಿಷನ್, ಇಟ್ ಹ್ಯಾಸ್ ಓನ್ಲಿ ಪೊಟೆನ್ಶಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಇರೋದಿಲ್ಲ. ಸೊ ಆಸ್ ಇಟ್ ಈಸ್ ಫಾಲಿಂಗ್, ಇಟ್ಸ್ ಪೊಟೆನ್ಶಿಯಲ್ ಎನರ್ಜಿ ಡಿಕ್ರೀಸಸ್, kinetic energy increases, ಎರಡೂ ಇರುತ್ತೆ. And once it reaches the ground, kinetic energy increases to maximum, potential energy decreases to zero, so that at each and every point total energy remains conserved. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮಕ್ಕಳೇ ವರ್ಕ್ ಎನರ್ಜಿ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ಯಾವುದು ಈ ಚಾಪ್ಟರ್ ಇಂದ ಅಂತ ನೋಡೋದಾದ್ರೆ, ಸೊ ಸ್ಟೇಟ್ ಅಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ವೇರಿಯೇಬಲ್ ಫೋರ್ಸ್. So state and prove work energy theorem for constant force is 3 marks question. State and prove work energy theorem for variable force is asked for 5 marks. So ಇಲ್ಲಿ ನೀವು ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಬರ್ಕೊಳ್ಳಿ, half mv², ಓಕೆ, ಅಂಡ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಕೈನೆಟಿಕ್ ಎನರ್ಜಿನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಸೊ ಬೋತ್ ದ ಸೈಡ್ಸ್ ಯು ಶುಡ್ ಡಿಫ್ರೆನ್ಶಿಯೇಟ್ ಕೈನೆಟಿಕ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇವಾಗ ಇದನ್ನ ಡಿ.ಕೆ.ಇ ಅಷ್ಟೇ ಬರ್ಕೋಬಹುದು. ಸೊ ಇಲ್ಲಿ dk/dt ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ಹಾಫ್ m ಇಂಟು ಡಿಫ್ರೆನ್ಶಿಯೇಟಿಂಗ್ dt ವಿತ್ ರೆಸ್ಪೆಕ್ಟ್ ಟು v². ಓಕೆ, ಸೊ ಇದೇನಾಗುತ್ತೆ, ಹಾಫ್ m ಇಂಟು v² ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, 2v ಇಂಟು dv/dt ಈ ತರ ಬರುತ್ತೆ ಮಕ್ಕಳೇ. ಸೊ ಇದನ್ನ ಹೆಂಗ್ ಬರಿಬಹುದು, dv/dt. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ 2v ಆಗುತ್ತೆ ಇಂಟು dv/dt. ಓಕೆ, ಸೊ ಈ ತರ ಬರ್ಕೋತೀರಾ. ಸೊ ದಟ್ ಈಸ್ ಹಾಫ್ m, ಸಾರಿ 2 ಕ್ಯಾನ್ಸಲ್ ಆಗುತ್ತೆ, m ಇಂಟು v, dv/dt ಅಂದ್ರೆ ಏನು, a. ಕರೆಕ್ಟಾ? dv/dt is nothing but rate of change of velocity is acceleration. So that is ma into v. But what is ma? F. ma is f, so f into v. But what is the expression for v? v andrenu dx/dt, rate of change of displacement is velocity. So therefore we got this relation, d/dt of kinetic energy is f into dx/dt. ಇವಾಗ dt ಕ್ಯಾನ್ಸಲ್ ಆಗುತ್ತೆ, ನಾವೇನ್ ಮಾಡ್ತೀನಿ, ಇಂಟಿಗ್ರೇಷನ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ d of ke is equal to ಇಂಟಿಗ್ರೇಷನ್ ಆಫ್ f dx. dt ಕ್ಯಾನ್ಸಲ್ ಆಗೋಯ್ತು. ಓಕೆ, ಸೊ ಇಲ್ಲಿ ಏನ್ ವೇರಿ ಆಗುತ್ತೆ, ಆಸ್ ಆಬ್ಜೆಕ್ಟ್ ಇಸ್ ಮೂವಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಹೋಗುತ್ತೆ, x1 ಇಂದ x2 ಗೆ. ಓಕೆ, x1 ಅಲ್ಲಿ ಇದ್ದಾಗ, ಒಂದು ಪಾಯಿಂಟ್ ಅಲ್ಲಿ ಇದ್ದಾಗ ಅದರ ಕೈನೆಟಿಕ್ ಎನರ್ಜಿ, ಇನಿಷಿಯಲ್ ಕೈನೆಟಿಕ್ ಎನರ್ಜಿ 1 ಇರುತ್ತೆ. ಇಲ್ಲಿ ಬಂದಾಗ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ಟು ke2. ಓಕೆ, ಸೊ ದಟ್ ಮೀನ್ಸ್ ಹಿಯರ್ kinetic energy varies from one point to another point as object is moving from x1 to x2. So ಇದೇನಿದು, this is nothing but work energy theorem. Work energy theorem ಏನ್ ಹೇಳುತ್ತೆ, so when force acts on a body there is a change in its kinetic energy ಅಲ್ವಾ, work done ಆಗುತ್ತೆ ಅಲ್ವಾ, work done ಆದಾಗ ಏನಾಗುತ್ತೆ, kinetic energy change ಆಗುತ್ತೆ. So work done on a body is equal to change in its kinetic energy. What is the statement? Work done by a force is equal to change in its kinetic energy. So ಇಲ್ಲಿ fdx ಅಂದ್ರೆ ಏನು, fdx is nothing but work done. ವರ್ಕ್ ಡನ್ ಬೈ ವೇರಿಯೇಬಲ್ ಫೋರ್ಸ್ ಅಂತೀವಿ ಇಲ್ಲಿ. ಅಂದ್ರೆ ವೇರಿಯೇಬಲ್ ಫೋರ್ಸ್ ಅಂದ್ರೆ ಫೋರ್ಸ್ ವೇರೀಸ್ ಆಗ್ತಾ ಹೋಗುತ್ತೆ, ಆಸ್ ಆಬ್ಜೆಕ್ಟ್ ಇಸ್ ಮೂವಿಂಗ್ ಫ್ರಮ್ x1 to x2, ಫೋರ್ಸ್ ವೇರಿ. ಸೊ fdx is nothing but work done. So work done by variable force is equal to change in kinetic energy. ಇಲ್ಲಿ d ಅಂದ್ರೆ ಸ್ಮಾಲ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ಮಕ್ಕಳೇ 10th ಕ್ವೆಶ್ಚನ್ ಯಾವುದು, 5 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ನೋಡೋದಾದ್ರೆ, ಸೊ ಡಿಫೈನ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ and hence derive an expression for centripetal acceleration. ಸೊ ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ ನಲ್ಲಿರುವ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಮಕ್ಕಳೇ. ಸೊ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಡಯಾಗ್ರಾಮ್ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಡಿರೈವೇಶನ್ ಮಾಡೋದು ಈಸಿ ಆಗುತ್ತೆ. ಸೊ ಫಸ್ಟ್ ಕ್ವೆಶ್ಚನ್, ಡಿಫೈನ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್. ಡೆಫಿನೇಷನ್ ಬರೆಯೋದು ಮರ್ತು ಬಿಡ್ತೀವಿ. ಸೊ ಕರೆಕ್ಟ್ ಆಗಿ ಓದ್ಕೊಳ್ಳಿ. 2 ಕ್ವೆಶ್ಚನ್ಸ್ ಇದ್ದಾಗ ಒಂದು ಕ್ವೆಶ್ಚನ್ ಗೆ ಆನ್ಸರ್ ಮರಿಬೇಡಿ ಮಕ್ಕಳೇ, ಮರ್ತು ಬಿಡಬೇಡಿ. ಸೊ ಡಿಫೈನ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್, ಇದು ಡೆಫಿನೇಷನ್ ಬರ್ಕೋಬೇಕು ನೀವು. ಆಕ್ಸಲರೇಷನ್ ಆಫ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಅ ಸರ್ಕಲ್ with that acceleration is acting towards the center of circle is called as centripetal acceleration. Okay, petal andre towards the center, so towards the center is called as centripetal acceleration. Acceleration of a particle
Where is that particle? Particle is moving in a circle. Okay, and that acceleration is directed towards the circle. Center of the circle is called as centripetal acceleration. ಸೊ ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎರಡು ಪಾಯಿಂಟ್ ನ ತಗೋಬೇಕು. ಓ ಇಸ್ ಅ ಸೆಂಟರ್. ಈಗ ನೀವು ಪಾಯಿಂಟ್ ಪಿ ತಗೊಂಡ್ರೆ ಇದು ಫಸ್ಟ್ ಪಾಯಿಂಟ್ ಪಿ ಅಂದಾಗ ಈ ಪಾಯಿಂಟ್ ಪಿ ನ ನೀವು ಓಗೆ ಜಾಯಿನ್ ಮಾಡ್ಕೊಳ್ಳಿ. ಇದು ಏನ್ ಸಿಗುತ್ತೆ ನಿಮ್ಗೆ? ರೇಡಿಯಸ್ ಸಿಗುತ್ತೆ. ಪಾಯಿಂಟ್ ಪಿ ಅಲ್ಲಿ ಇದ್ದಾಗ ವೆಲಾಸಿಟಿ ಏನಾಗಿರುತ್ತೆ? ಸಿ ಡ್ರಾ ಎ ಟ್ಯಾಂಜೆನ್ಷಿಯಲ್ ಲೈನ್ ಟು ಐಡೆಂಟಿಫೈ ದಿ ಡೈರೆಕ್ಷನ್ ಆಫ್ ವೆಲಾಸಿಟಿ. ಟ್ಯಾಂಜೆನ್ಷಿಯಲ್ ಲೈನ್ ನಿಮಗೆ ವೆಲಾಸಿಟಿ ಡೈರೆಕ್ಷನ್ ತೋರಿಸುತ್ತೆ, ಬಟ್ ಸ್ಪೀಡ್ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ರಿಮೇನ್ ಸೇಮ್. ಇದಕ್ಕೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೀವಿ. ಅಂದ್ರೆ ಸ್ಪೀಡ್ ಸೇಮ್ ಇರುತ್ತೆ, ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ರಿಮೇನ್ ಸೇಮ್, ಒಂದೇ ತರ ಇರುತ್ತೆ ಎಲ್ಲಾ ಕಡೆನೂ. ಬಟ್ ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ನಾನು ಇಲ್ಲಿ v1 ಇಲ್ಲಿ v2 ಅಂತ ತಗೊಂಡಿದ್ದೀನಿ, ಬಿಕಾಸ್ ವೆಲಾಸಿಟಿ ಚೇಂಜಸ್ ಡ್ಯೂ ಟು ದ ಚೇಂಜ್ ಇನ್ ಡೈರೆಕ್ಷನ್. ಸೊ ಡೈರೆಕ್ಷನ್ ತಗೋಬೇಕು ಅಂದ್ರೆ ನಾವ್ ಏನ್ ಮಾಡ್ತೀವಿ? ಟ್ಯಾಂಜೆನ್ಷಿಯಲ್ ಡ್ರಾ ಮಾಡ್ಕೋತೀವಿ. ಇಲ್ಲೊಂದು ಟ್ಯಾಂಜೆನ್ಷಿಯಲ್ ಡ್ರಾ ಮಾಡಿದೀನಿ, ಅಂಡ್ ಐ ಜಾಯಿನ್ ದಿಸ್ p and q. ಸೊ ದಿಸ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್. When particle is moving from P to Q, displacement is delta S. ಓಕೆನಾ? ಅರ್ಥ ಆಯ್ತಾ? ಇವಾಗ ನಾವೇನ್ ಮಾಡ್ತೀವಿ? ಇದೇ ಲೈನಿಗೆ ಪ್ಯಾರಲಲ್ ಆಗಿ ಇಲ್ಲೊಂದು ಡ್ರಾ ಮಾಡ್ಕೊಳ್ಳಿ. ಈ V2 ಗೆ ಪ್ಯಾರಲಲ್ ಆಗಿ ಇಲ್ಲಿ ಡ್ರಾ ಮಾಡಿದೀನಿ. ಓಕೆ, ಅದೆರಡನ್ನ ಜಾಯಿನ್ ಮಾಡ್ಕೊಂಡಿದೀನಿ. ಅಂಡ್ ಇಲ್ಲಿ ಇದನ್ನ ಜಾಯಿನ್ ಮಾಡಿದೀನಿ. ಇದೆರಡರದ್ದು ಹೆಡ್ ಅನ್ನ ಜಾಯಿನ್ ಮಾಡ್ತೀನಿ ಮಕ್ಕಳೇ. ಇದೆರಡರ ಹೆಡ್ ನಾನು ಇಲ್ಲಿ ಜಾಯಿನ್ ಮಾಡಿದಾಗ ಯಾವ ಡೈರೆಕ್ಷನ್ ಆಕ್ಟ್ ಆಗುತ್ತೆ? ಇಟ್ ಈಸ್ ಆಕ್ಟಿಂಗ್ ಟುವರ್ಡ್ಸ್ ದಿ ಸೆಂಟರ್. ಸೊ ಚೇಂಜ್ ಇನ್ ವೆಲಾಸಿಟಿ ಇಸ್ ಆಕ್ಟಿಂಗ್ ಟುವರ್ಡ್ಸ್ ದಿ ಸೆಂಟರ್. What is acceleration? Change in velocity in with respect to time. Okay, in small interval of time delta t. So change in velocity with respect to time is nothing but acceleration. Acceleration is a vector which acts along the direction of change in velocity. Velocity ಯಾವ ಕಡೆ direction ಅಲ್ಲಿ ಇದೆ? See, change in velocity acts towards the center. That means acceleration is also acting towards the center. ಇದು ಹೆಂಗ್ ತಿಳ್ಕೊಳ್ಳೋದು ಅಂದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ? Which law we are using here? We are using triangle of vector addition. ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಯೂಸ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ? ಚೇಂಜ್ ಇನ್ ವೆಲಾಸಿಟಿ ಇಸ್ ಆಕ್ಟಿಂಗ್ ಇನ್ ದಿಸ್ ಡಿರೆಕ್ಷನ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹೆಂಗೆ ಅಂದ್ರೆ ನೋಡಿ, ಇಲ್ಲಿ v1 ನಾನು ಇದನ್ನ ಇವಾಗ x ಅಂತ ತಗೋತೀನಿ. x, ಓಕೆ, ಇಟ್ ಈಸ್ ಅನ್ನೋನ್ ಫಾರ್ ಮೀ. ಸೊ ಈಗ v1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು, ಸಿ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ ಅಂದ್ರೆ, ಈಗ ಇದೆರಡು ಹೀಗೆ ಒಂದೇ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ ಅಂದ್ರೆ ಇದೆರಡರ ಸಮ್ ತಗೋತೀವಿ. ಇದೆರಡರ ಸಮ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಅದರ್ ಸೈಡ್ ವಿಚ್ ಇಸ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್, ದಟ್ ಈಸ್ v2. Okay, then how to write x? X is v2 minus v1. v2 minus v1, that is nothing but change in velocity delta v. ಓಕೆನಾ? ಈ ತರ ಬರ್ಕೋತೀವಿ. ಸೊ ನೀವು ಇದನ್ನ ರಿವರ್ಸ್ ಅಲ್ಲಿ ತಗೊಂಡು ನೋಡ್ಕೋಬಹುದು, ಹೀಗೆ ತಗೊಂಡು ನೋಡ್ಬೋದು. ಅವಾಗ ನಿಮಗೆ ಏನಾಗುತ್ತೆ ಸಿಗುತ್ತೆ? v2 plus x is v1 ಅಂತ ಸಿಗುತ್ತೆ. ಸೊ ಅವಾಗ ನಿಮ್ಗೆ x ಏನ್ ಬರುತ್ತೆ? v1 minus v2 ಆಗುತ್ತೆ. ಬಟ್ ದಟ್ ಈಸ್ ನಾಟ್ ಪಾಸಿಬಲ್, ದಟ್ ಈಸ್ ರಿವರ್ಸ್ ಅಲ್ವಾ? v2 minus v1 ಬೇಕು ನನಗೆ. ಚೇಂಜ್ ಇನ್ ವೆಲಾಸಿಟಿ ಅಂದ್ರೆ ಫೈನಲ್ ಮೈನಸ್ ಇನಿಷಿಯಲ್ ಬೇಕು. ಫೈನಲ್ ಮೈನಸ್ ಇನಿಷಿಯಲ್ ಮಾಡಿದಾಗ ನಿಮ್ಗೆ ಇದೇ ಡೈರೆಕ್ಷನ್ ಬರುತ್ತೆ. ಸೊ ಡೆಲ್ಟಾ ವಿ ಈ ಡೈರೆಕ್ಷನ್ ಆಕ್ಟ್ ಆಗುತ್ತೆ, ದಟ್ ಈಸ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಇದಿಷ್ಟು ಪ್ರೂವ್ ಆದ್ಮೇಲೆ ನಾವೇನ್ ಮಾಡ್ಬೇಕು? ಎರಡು ಟ್ರಯಾಂಗಲ್ ತಗೊಳ್ಳಿ, ಪಿ ಒ ಕ್ಯೂ ಅಂಡ್ ಎ ಬಿ ಸಿ ಅಂತ ಬರ್ಕೊಳ್ಳಿ, ಅಥವಾ ಇದನ್ನ ಓ ಅಂತ ಇಟ್ಕೊಂಡು ಇದನ್ನ ಎ ಬಿ ಅಂತ ತಗೊಳ್ಳಿ, ಓ ಎ ಬಿ. ಸೊ ದೇರ್ ಆರ್ ಟೂ ಟ್ರಯಾಂಗಲ್ಸ್. ಒನ್ ಈಸ್ ಪಿ ಒ ಕ್ಯೂ. POQ is one triangle, another one is what? OAB is another triangle, or AOB ಅಂತಾನು ಬರ್ಕೋಬಹುದು. Okay, there are two triangles which are similar triangles. Similar triangle ಅಂದ್ರೆ ಏನ್ ಮಾಡ್ತೀವಿ ನಾವು? ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ತಗೋಬೇಕು. ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಸೇಮ್ ಅಂತ ಹೇಳಿ ಪ್ರೂವ್ ಮಾಡ್ಬೇಕು ಇಲ್ಲಿ. ಸೊ ಇವಾಗ ನಾನು ಇಲ್ಲಿ ಯಾವ್ದು ತಗೋತೀನಿ? ಡೆಲ್ಟಾ ಎಸ್ ಬೈ ಡೆಲ್ಟಾ ವಿ ವಿಚ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ನೋಡಿ, ಇದನ್ನ ಡೆಲ್ಟಾ ಎಸ್, ಇಲ್ಲಿ ಡೆಲ್ಟಾ ವಿ ತಗೊಂಡಿದ್ದೀನಿ. ಇಲ್ಲಿ ಆರ್ ತಗೊಂಡ್ರೆ ಇದರ ಸೈಡ್ ಯಾವುದು? ವಿ. ಎರಡು ಸೇಮ್ ಇರುತ್ತೆ. v1 and v2 both are equal in magnitude. So therefore here we will write r divided by v. Okay, so ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣಂತೆ. ಸೊ ನನಗೆ ಡೆಲ್ಟಾ ವಿ ಬೇಕು ಇವಾಗ. ಸೊ therefore I'll write delta v only. Delta v by delta s can be written as v by r. So I need delta v which is delta s into v by r. ಇವಾಗ ಡಿಫ್ರೆನ್ಶಿಯೇಟ್ ಮಾಡೋಣ, ಅಥವಾ ಡಿವೈಡೆಡ್ ಬೈ ಡೆಲ್ಟಾ ಟಿ ಮಾಡಿ. ಸೊ ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಡೆಲ್ಟಾ ಬಿ ಬೈ ಡೆಲ್ಟಾ ಟಿ ತರ ಬರ್ಕೋತೀವಿ, ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ಸೊ ಇವಾಗ ಇದೇನಿದು? ಇದು ಎ. ಓಕೆ, ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ ಏನ್ ಸಿಗುತ್ತೆ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿಚ್ ಇಸ್ ಬಿ. ವಿ ಇಂಟು ವಿ ಬೈ ಆರ್ ಅಂದ್ರೆ ವಿ ಸ್ಕ್ವೇರ್ ಬೈ ಆರ್ ಅಂತ ಹೇಳಿ ಸಿಗುತ್ತೆ ಮಕ್ಕಳೇ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ದಿಸ್
10 ಕ್ವೆಶನ್ಸ್ ಯಾವ್ದೆಲ್ಲ ಇಂಪಾರ್ಟೆಂಟ್ 10 ಕ್ವೆಶನ್ಸ್ ಫಾರ್ 5 ಮಾರ್ಕ್ಸ್ ಅಂತ ಹೇಳಿದೀನಿ ಮಕ್ಕಳೇ. ಸೊ ಫಸ್ಟ್ ಪಿ ಯು ಮಕ್ಕಳಿಗೆ ಇಂಪಾರ್ಟೆಂಟ್ 10 ಕ್ವೆಶನ್ಸ್ ನ ಸಾಲ್ವ್ ಮಾಡಿದೀನಿ. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಕಮೆಂಟ್ ಮಾಡಿ, ನಿಮ್ಗೆ ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನೆಕ್ಸ್ಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ಸ್ ನಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್.